ಯಾಕಂತಂದ್ರೆ ಮೊದಲಿಂದನೂ ಕೂಡ ನನ್ನ ಮನೆತನ ಆಗಿರ್ಬೋದು, ನಮ್ಮ ತಂದೆ ತಾಯಿ ಆಗಿರ್ಬೋದು, ಅಜ್ಜ ಅಜ್ಜಿ ಆಗಿರ್ಬೋದು, ಅಥವಾ ನಾವಾಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ನಮ್ಮ ಮನೆಯಲ್ಲಿ ಯಾವತ್ತಿದ್ರೂ ಕೂಡ ಗುರು ಪರಂಪರೆಗೆ ಮೊದಲನೇ ಸ್ಥಾನ ಇದೆ ಅಂತ ಬಹಳಷ್ಟು ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಆ ಪರಂಪರೆಯಲ್ಲಿ ನನ್ನ ಬಾಲ್ಯ ಆಗಿರ್ಬೋದು, ಯೌವನ ಆಗಿರ್ಬೋದು, ಈ ಒಂದು ಪ್ರಸ್ತುತ ದಿನಮಾನ ಕೂಡ ಆ ಒಂದು ಗುರು ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬೆಳೆಸಲಿಕ್ಕೆ, ಸಂಸ್ಕೃತಿಯನ್ನ ಉಳಿಸ್ಲಿಕ್ಕೆ, ಸಂಸ್ಕೃತಿಯನ್ನ ಬೆಳೆಸಲಿಕ್ಕೆ ಮಹಿಳೆ ಬಹಳಷ್ಟು ತ್ಯಾಗವನ್ನು ಕೂಡ ಮಾಡಿದಾಳೆ ಮತ್ತು ಉತ್ಸಾಹವನ್ನು ತೋರಿಸಿದಾಳೆ ಅಂತ ಹೇಳಿದ್ರೆ ಅದು ಅತಿಶೋಕ್ತಿ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಮುಂಚೆ ನಾನು ಸನ್ನಿಧಿಯವರ ಬಗ್ಗೆ ಮಾತನಾಡಲಿಕ್ಕೆ ಬಯಸ್ತೇನೆ, ಮಠ ಮಾನ್ಯಾಧೀಶರ ಬಗ್ಗೆ ಮಾತನಾಡಲಿಕ್ಕೆ ಬಯಸ್ತೇನೆ. ಸನ್ನಿಧಿಯವರು ನನಗೆ ಇದು 3ನೇ ಬಾರಿ ಕರೆದಿತ್ತು. ಮೊದಲನೇ ಬಾರಿ ಕರೆದಾಗ ನಾವು ಅವಾಗ ಗೃಹಲಕ್ಷ್ಮಿಯ ಗ್ಯಾರಂಟಿ ಒಂದು ಹೊಸತನದಲ್ಲಿ ಇಡೀ ರಾಜ್ಯವನ್ನು ಸುತ್ತಾಕ್ತಾ ಇದ್ದೆ, ಅವಾಗ ತಪ್ಪಿಸ್ಕೊಂಡೆ. 2ನೇ ಬಾರಿ ಖಂಡಿತವಾಗ್ಲೂ ಬರ್ತೀನಿ ಬುದ್ಧಿ ಅಂತ ಹೇಳಿದೆ. ಆದರೆ ಅಚಾನಕ್ ಆಗಿ ಹೋದ ಜನವರಿನಲ್ಲಿ ನನಗೆ ಆಕ್ಸಿಡೆಂಟ್ ಆಯ್ತು. ನನಗೆ ಓಡಾಡಕ್ಕೆ ಇಷ್ಟೊಂದು ದೀರ್ಘ ಟ್ರಾವೆಲಿಂಗ್ ಮಾಡಲಿಕ್ಕೆ ಡಾಕ್ಟರ್ಗಳ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಅದಕ್ಕೆ ಅದನ್ನು ತಪ್ಪಿಸ್ಕೊಂಡೆ. ಈ ಬಾರಿ ನಾನು ಖಂಡಿತವಾಗ್ಲೂ ಬರ್ತೀನಿ ಅಪ್ಪಾಜಿ, ನೀವು ಕರೀರಿ, ನೀವು ಬಿಡ್ರಿ, ನಾನು ಬಂದೇ ಬರ್ತೀನಿ ಮಠಕ್ಕೆ ಅಂತ ನಾನು ಅವತ್ತು ಭಾಷೆ ಕೊಟ್ಟಿದ್ದೆ. ಅದಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ಇಂಥ ಮಠಮಾನ್ಯಗಳು ಸರ್ಕಾರಕ್ಕೆ ಸಮಾನವಾಗಿ ಪ್ಯಾರಲಲ್ ಆಗಿ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ, ನಾವು ರಾಜಕಾರಣಿಗಳು ನಮ್ಮಲ್ಲಿ 50% ಸ್ವಾರ್ಥ ಇದ್ರೆ 50% ನಿಸ್ವಾರ್ಥ ಇರುತ್ತೆ, ಇಲ್ಲ 100% ಸ್ವಾರ್ಥ ಇಟ್ಕೊಂಡೆ ರಾಜಕಾರಣದಲ್ಲಿ ಇರ್ತಾರೆ. ಈ ಮಠಮಾನ್ಯರು, ಮಠಾಧೀಶರು ನಿಸ್ವಾರ್ಥತೆಯಿಂದ ಸರ್ಕಾರಕ್ಕೆ ಸಮಾನವಾಗಿ ಸಾಮಾಜಿಕ ಬದ್ಧತೆ ಮತ್ತು ಕಾಳಜಿಯನ್ನು ಇಟ್ಟುಕೊಂಡು ಕೆಲಸ ಮಾಡೋದನ್ನ ನೋಡಿದ್ರೆ ನನಗೆ ನನ್ನ ಧರ್ಮದ ಬಗ್ಗೆ, ವೀರಶೈವ ಲಿಂಗಾಯತರ ಧರ್ಮದಲ್ಲಿ ನಾನು ಹುಟ್ಟಿದ್ದೀನಿ ಅಂತ ಬಹಳಷ್ಟು ನನಗೆ ಹೆಮ್ಮೆ ಅನಿಸುತ್ತೆ. ನಮ್ಮ ಮಠಮಾನ್ಯರು ದಾಸೋಹ ಆಗಿರಬಹುದು, ಅನ್ನದಾಸೋಹ ಆಗಿರ್ಬೋದು, ಅಕ್ಷರ ದಾಸೋಹ ಆಗಿರಬಹುದು, ಆರೋಗ್ಯ ದಾಸೋಹ ಆಗಿರಬಹುದು, ಕೃಷಿ ದಾಸೋಹ ಆಗಿರಬಹುದು, ತೋಟಗಾರಿಕೆ ದಾಸೋಹ ಆಗಿರಬಹುದು, ಇದನ್ನೆಲ್ಲ ಮಾಡ್ತಾ ಇರೋದನ್ನ ನೋಡಿದ್ರೆ ನಿಜವಾಗ್ಲೂ ಬಹಳಷ್ಟು ಹೆಮ್ಮೆ ಅನಿಸುತ್ತೆ. ಬಂಧುಗಳೇ, ಇವತ್ತು ಧರ್ಮದ ವೇದಿಕೆ ಮೇಲೆ ಎಲ್ಲ ಜಾತಿಯ, ಎಲ್ಲ ಧರ್ಮದ ಮುಖಂಡರನ್ನ, ಧರ್ಮ ಗುರುಗಳನ್ನ ನಾನು ನೋಡಿದೆ. ಬಹಳ ಖುಷಿ ಅನಿಸ್ತು ನನಗೆ. ಯಾಕಂತಂದ್ರೆ ಇದನ್ನ ಎಲ್ಲಾದ್ರೂ ನಾವು ನೋಡ್ತೀವಿ ಅಂತಂದ್ರೆ ನಮ್ಮ ಮಠಗಳಲ್ಲಿ ನಾವು ನೋಡ್ತೀವಿ. ಇವತ್ತು ಇತಿಹಾಸವನ್ನ ನಾನು ನೋಡ್ತಾ ಇದ್ರೆ ಒಂದೆರಡು ಬರ್ಕೊಂಡು ಬಂದಿದ್ದೀನಿ. ನನಗೆ ಯಾಕೋ ಈ ಒಂದು ಸಂದರ್ಭದಲ್ಲಿ ಅದನ್ನು ಹೇಳಲೇಬೇಕು ಅಂತ ಅನ್ಸುತ್ತೆ. ಎಲ್ಲ ಧರ್ಮದ ಧರ್ಮ ಪ್ರಚಾರಕರು ಮತ್ತು ಧರ್ಮ ಗುರುಗಳು ಏನ್ ಪ್ರಚಾರ ಮಾಡ್ತಾರೆ ಅಂತಂದ್ರೆ, ಸಿಖ್ ಧರ್ಮ ಗುರುಗಳು ಹೇಳ್ತಾರೆ, ಗುರುನಾನಕ ಧರ್ಮವೆಂದ್ರೆ ಆಚರಣೆಗಳಲ್ಲ, ಸತ್ಯ ಜೀವನ, ಪ್ರಾಮಾಣಿಕ ಕೆಲಸ ಮತ್ತು ಇತರರಿಗೆ ಸಹಾಯ ಮಾಡುವುದೇ ನಿಜವಾದ ಧರ್ಮ ಅಂತ ಯಾರಾದ್ರೂ ಹೇಳಿದ್ರೆ ಅದು ಸಿಖ್ ಧರ್ಮ ಗುರುಗಳು ಹೇಳ್ತಾರೆ. ಇಸ್ಲಾಮ ಧರ್ಮದಲ್ಲಿ ಹೇಳ್ತಾರೆ, ಧರ್ಮದ ಅರ್ಥ ಪ್ರವಾದಿ ಮೊಹಮ್ಮದ್ ಅವರು ಹೇಳ್ತಾರೆ, ಧರ್ಮವನ್ನ ಶರಣಾಗತಿ ಮಾಡ್ಬೇಕು, ಸ್ಯಾಕ್ರಿಫೈಸ್ ಮಾಡ್ಬೇಕು, ನ್ಯಾಯ, ದಯೆ, ಸಮಾನತೆ ಎಂಬ ಮೌಲ್ಯಗಳನ್ನ ಸಾರಿದ್ದು ಪ್ರವಾದಿ ಮೊಹಮ್ಮದ್ ಅವರು. ಇದು ಹೇಳಿದ್ದು ಇಸ್ಲಾಮಿಕ್ ಧರ್ಮ. ಕ್ರೈಸ್ತ ಧರ್ಮ ಏನ್ ಹೇಳುತ್ತೆ? ಕ್ರೈಸ್ತ ಧರ್ಮ ಹೇಳುತ್ತೆ, ಯೇಸು ಕ್ರಿಸ್ತ ಹೇಳ್ತಾನೆ, ಪ್ರೀತಿ ಮತ್ತು ಕ್ಷಮೆ. ಇದು ಧರ್ಮದ ಮೂಲ ಸಾರಾಂಶ ಅಂತ ಯಾರಾದ್ರೂ ಹೇಳಿದ್ರೆ ಅದು ಯೇಸು ಕ್ರಿಸ್ತ ಹೇಳ್ತಾನೆ. ಮಾನವನನ್ನ ಪ್ರೀತಿಸು ಮತ್ತು ನಿನ್ನ ದ್ವೇಷ ಮಾಡದವನ್ನ ನೀನು ಕ್ಷಮಿಸು ಅಂತ ಹೇಳೋದು ಯಾವ್ದಾದ್ರು ಧರ್ಮ ಇದ್ರೆ ಅದು ಕ್ರೈಸ್ತ ಧರ್ಮ ಆಗುತ್ತೆ. ಬೌದ್ಧ ಧರ್ಮದ ದೃಷ್ಟಿಕೋನ, ಗೌತಮ ಬುದ್ಧ ಧರ್ಮ ಎಂದ್ರೆ ದುಃಖ ನಿವಾರಣೆ ಮತ್ತು ಮನಃಶಾಂತಿ ಪಡೆಯುವ ಮಾರ್ಗ ನಿಜವಾದ ಧರ್ಮ ಅಂತ ಅವರು ಧರ್ಮದ ಬಗ್ಗೆ ಸಂದೇಶವನ್ನ ಕೊಟ್ಟಿದ್ದಾರೆ. ಕೆಟ್ಟದ್ದನ್ನ ಮಾಡಬೇಡಿ, ಒಳ್ಳೆಯದನ್ನ ಮಾಡಿ,
ಮನಸ್ಸನ್ನ ಶುದ್ಧಗೊಳಿಸಿ ಇದೇ ನಿಜವಾದ ಧರ್ಮ ಅಂತ ಹೇಳಿ ಗೌತಮ ಬುದ್ಧರು ಪ್ರತಿಪಾದಿಸಿದ್ದಾರೆ. ಇನ್ನು ಜೈನ ಧರ್ಮದ ದೃಷ್ಟಿಕೋನ ಅಹಿಂಸಾ ಪರಮೋ ಧರ್ಮ. ಯಾವ ಜೀವರಾಶಿಗೂ ಕೂಡ ಕಷ್ಟವನ್ನ ಕೊಡಬೇಡ, ಎಲ್ಲ ಜೀವರಾಶಿಗಳಿಗೂ ಈ ಜಗತ್ತಿನಲ್ಲಿ ಜೀವನ ಮಾಡುವಂತ ಹಕ್ಕಿದೆ, ಅದಕ್ಕೆ ಅಹಿಂಸಾ ಪರಮೋ ಧರ್ಮ ಅಂತ ಸಾರಿದ್ದು ಯಾರಾದ್ರೂ ಇದ್ರೆ ಅದು ಜೈನ ಧರ್ಮ. ಇನ್ನು ನಮ್ಮ ಹಿಂದೂ ಧರ್ಮ, ನಮ್ಮ ಹಿಂದೂ ಧರ್ಮ ಇಡೀ ಜಗತ್ತಿನ ಸಕಲ ಜೀವರಾಶಿಗಳ ಸುಖವನ್ನೇ ಬಯಸಿದಂತ ಧರ್ಮ ಯಾವುದಾದ್ರೂ ಇದ್ರೆ ಅದು ಹೆಮ್ಮೆಯಿಂದ ಹೇಳೋಣ, ಅದು ಹಿಂದೂ ಧರ್ಮ. ವಸುದೇವಕಂ ಕುಟುಂಬ ಅಂತ ಹೇಳ್ತೀವಿ ನಾವು. ವಸುದೇವಕ ಕುಟುಂಬ ಅಂತ ಹೇಳಿದ್ರೆ ನಮ್ಮ ಕುಟುಂಬದಲ್ಲಿ ಯಾವುದೇ ಭಾಷೆ, ಯಾವುದೇ ಜಾತಿ, ಯಾವುದೇ ಧರ್ಮ ಇದ್ರೂ ಕೂಡ ಅವ್ರನ್ನೆಲ್ಲರನ್ನೂ ಕೂಡ ಅವರು ನಮ್ಮವರು ಅಂತ ಪ್ರೀತಿಯಿಂದ ಮುಂದೆ ಸಾಗುವುದೇ ವಸುದೇವ ಕುಟುಂಬಕಂ ಅನ್ನುವಂತ ಸಾರ. ಬಂಧುಗಳೇ, ಬೇವಿನ ಬೀಜವನ್ನ ಬಿತ್ತಿ, ಬೆಲ್ಲದ ಕಟ್ಟೆಯನ್ನ ಕಟ್ಟಿ, ಜೇನು ತುಪ್ಪದ ಹೊಳೆಯನ್ನ ಹರಿಸಿ ಸಿಹಿಯನ್ನ ಕೊಡು ಅಂತ ಹೇಳಿದ್ರೆ ಸಿಹಿ ಕೊಡಕ್ ಸಾಧ್ಯನಾ? ಇವತ್ತಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಈ ಧರ್ಮ ಚೆನ್ನಾಗಿಲ್ಲ, ಆ ಧರ್ಮ ಚೆನ್ನಾಗಿಲ್ಲ, ಈ ಧರ್ಮ ಪಾಲಕರು ಅವರು, ಆ ಧರ್ಮ ಪಾಲಕರು, ಆ ಮುಗ್ಧ ಮಕ್ಕಳ ಭಾವನೆಯನ್ನ ನಾವು ಕೆರಳಿಸ್ತಾ ಇದ್ದೇವೆ, ಆ ಯುವಕರ ಭಾವನೆಯನ್ನು ನಾವು ಕೆಡಿಸ್ತಾ ಇದ್ದೇವೆ. ಅದಕ್ಕೋಸ್ಕರ ನಾನು ಹೇಳೋದು, ಗಾಂಧೀಜಿಯವರು ಹೇಳಿದ ಹಾಗೆ ಕೆಟ್ಟದ್ದನ್ನ ನೋಡಬೇಡ, ಕೆಟ್ಟದ್ದನ್ನ ಮಾಡಬೇಡ, ಕೆಟ್ಟದ್ದನ್ನ ಮಾತನಾಡಬೇಡ. ಎಷ್ಟು ದಿನ ಈ ಜೀವ ಭೂಮಿ ಮೇಲೆ ಇರುತ್ತೆ ಅನ್ನೋದು ಮುಖ್ಯ ಅಲ್ಲ, ಯಾವ ರೀತಿ ನೀನು ಜೀವನ ಮಾಡಿದೆ ಅನ್ನೋದು ಬಹಳಷ್ಟು ಮುಖ್ಯ.